ಎಲ್ಲರೂ ಹೋಗುವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶೂರ್ಪಾಲಿ ನರಸಿಂಹ ದೇವಸ್ಥಾನದಲ್ಲಿದ್ದೇನೆ. ಅದರ ಮಾಹಿತಿಯನ್ನು ಇಲ್ಲಿ ಗುರುರಾಜ ಕುಲಕರ್ಣಿ ಆಚಾರ್ಯ ಅಂತ ನಿಮಗೆಲ್ಲ ನೀಡುತ್ತಿದ್ದೇನೆ. ನಮಸ್ಕಾರ. ಇದು ನದಿಯೊಳಗೆ ಸಿಕ್ಕಿತ್ತು. ಹುಟ್ಟಾಕೊಂಡು ಬರ್ತಾರ ಅವ್ರು ಕಣ್ಣು ಕಳಿಸಿದ್ರು. ನಾವು ಸಪ್ಪುಂದ ಬಂದು ನರಸಿಂಹ ಹೇಳ್ತಾರೆ ನದಿಯೊಳಗೆ ಸಾಲಿಗ್ರಾಮ ಶಿಲ ಅದ, ನೀವು ಬಂದು ಸಣ್ಣ ಮಾಡ್ಕೊಂಡು ಕೈ ಹೆಚ್ಚಿದ್ರೆ ಕಣ್ಣು ಬರ್ತಾವ. ಅವ ಇದು ಮುಕ್ತಿ ಕೆತ್ತಿತ್ತು. ಮತ್ತೆ ಯಾವಾಗ ಯಾರು ಪ್ರತಿಷ್ಠಾಪನೆ ಮಾಡಿದ್ದು ಎಲ್ಲಿ ಉಲ್ಲೇಖ ಇಲ್ಲ. ಆಮೇಲೆ ಇದು ಭಾಗವತ್ ಪುರಾಣದಾಗ ಉಲ್ಲೇಖ ಬರ್ತದೆ. ಮತ್ತೆ ಇದಕ್ಕೆ ಪರಶುರಾಮ ಕ್ಷೇತ್ರ ಅಂತ. ಪರಶುರಾಮ ಕ್ಷೇತ್ರ ಅಲ್ಲಿಗೆ ಇವರು ಪರಶುರಾಮ ದೇವ್ರು ಸಂಚಾರ ಮಾಡ್ಕೊಂಡು ಬರ್ತಾರೆ. ಇಲ್ಲಿ ಕೂರ್ತಾರಲ್ಲ ಏನು ಅಲ್ಲಿ ಗಿಡ ಅದಲ್ಲ, ಇಲ್ಲಿ ಕೂತ್ಕೂಡಲೇ ಅವ್ರಿಗೆ ಏನೋ ಆನಂದ ಆಗ್ತದೆ. ಆನಂದ ಭಾಷಣ ಅಲ್ಲಿ ಗಿಡ ಉತ್ಪತ್ತಿ ಆಗ್ತದೆ. ಅವ್ರ ಆನಂದ ಭಾಷಣ ಅಲ್ಲಿ ಗಿಡ. ಮತ್ತೆ ಶೂರ್ಪಾಲಿ ಅಂತ ಹೆಸರು ಬರ್ಲಿಕ್ಕೆ ಹೆಸರು ಹೆಂಗ್ ಬಂತ್ರ? ಇಲ್ಲಿ ಕಗ್ಬರಿ ರಾಮತೀರ್ಥ ಒಂದು ಊರು ಅದಲ್ಲಿ, ಇಲ್ಲಿ ಅಥಣಿ ಹತ್ರ ರಾಮೇಶ್ವರ ಇರ್ತಾನೆ ಹತ್ತಿರದಾಗ. ಅಲ್ಲಿ ನಿತ್ಯ ಪೂಜಾಕ್ಕೆ ಅಭಿಷೇಕಕ್ಕೆ ನೀರು ಇರುವುದಿಲ್ಲ. ಒಂದು ಕಡು ಬಡವ ಬ್ರಾಹ್ಮಣ ನಿತ್ಯ ಅಲ್ಲಿಂದ ಬಂದು ಇಲ್ಲಿಂದ ಬಂದು ನೀರು ತಗೊಂಡು ಹೋಗ್ತಿರ್ತಾನೆ. ಬೇಕಾದಷ್ಟು ತ್ರಾಸ ಆದ್ರೂ ಒಟ್ಟು ಮಳಿ ಇರಲಿ ಬಿಸಿಲು ಏನಿರಲಿ ಇಲ್ಲಿ ಬರೋದು ಬಂದ ದಿನ ರಾಮೇಶ್ವರ ಅಭಿಷೇಕಕ್ಕೆ ನೀರು ತಗೊಂಡು ಹೋಗ್ತಿರ್ತಾನೆ. ಅವನು ಭಕ್ತಿಗೆ ಮೆಚ್ಚಿ ಭಾಗ್ಯತಿದೀವಿ ಪ್ರತ್ಯಕ್ಷ ಆಗಿ ವಜ್ರ ವೈಡೂರ್ಯಗಳಿಂದ ಮರದ ಕಡೆ ಕೊಡ್ತಾವ. ನಾವು ಆಡು ಭಾಷೆದಾಗ ಇದಕ್ಕೆ ಮರ್ನೂರ ಅಂತ ಅಂದ್ರೆ ಮರ. ಆಮೇಲೆ ಇಲ್ಲಕ್ಕೆ ಸಂಸ್ಕೃತ ಶೂರ್ಪ ಅಂದ್ರೆ ಮರ ಆಗ್ತಾರೆ. ಶೂರ್ಪಾಲಿ ಅಂತ ಹೆಸರು ಬರ್ಲಿಕ್ಕೆ ಮರದ ಪಗಣ ಕೊಟ್ಟಿದ್ದು. ಮುಂದೆ ಏನಾಗ್ತದೆ ಅಂತಂದ್ರೆ ಅವಂಗ ತಿನ್ಲಿಕ್ಕೂ ಗತಿರ್ತದ ಬ್ರಾಹ್ಮಣಿಗೆ. ಆಮೇಲೆ ಅಲ್ಲಿ ಹೋಗ್ತಾನ ನಿತ್ಯ ಅವನ ಜೋಡಿ ಹೋಗಿ ಅಲ್ಲಿ ಭಾಗ್ಯತೇವಿ ಅಲ್ಲೇ ನೆಲೆಸ್ತಾಳ ಭಾವಿ ಅಲ್ಲಿ ನೆಲೆಸ್ತಾಳ. ಅಲ್ಲಿ ನೆಲೆಸಿಟ್ಟು ನಿತ್ಯ ಪೂಜೆ ಪುರಸ್ಕಾರ ಮಾಡ್ಕೊಂಡಿರ್ತಾನೆ. ಆಮೇಲೆ ತಿನ್ಲಿಕ್ಕೂ ಗತಿರ್ತಲ್ಲ. ಇದು ಹೆಂಗ್ ಬಂತು ನಮ್ಮ ಶ್ರೀಮಂತನ ಹೆಂಗ್ ಬಂತು ಅಂತ ಕೇಳಿ ಬರ್ತಾರೆ. ಏನಿಲ್ವಾ ಮತ್ತೆ ರಾಮೇಶ್ವರ ನಾವು ಸೇವೆ ಮಾಡ್ಲಿಕ್ಕೆ ಕೊಟ್ಟಾನ, ಆರಾಮದಿಂದ ಸೇವೆ ಮಾಡ್ಕೊತ ಇಲ್ಲ ಹೇಳಿಕೆ ಬೇಕಂತ ಅದಕ್ಕೆ. ಆ ಅದಕ್ಕೆ ನಾವು ಪ್ರಾಣ ಏನ್ ಮಾಡ್ತಾನೆ ಎಲ್ಲ ಮತ್ತೆ ನಮ್ಗೆ ಹಿಂಗ್ ಭಾಗ್ಯತೇವಿ ಮರಮಗಳ ಕೊಟ್ಟಿದ್ದು ಮತ್ತೆ ಅದರಿಂದ ನಮ್ಗೆ ಶ್ರೀಮಂತನ ಬರ್ತದೆ. ಇಡೀ ಊರ್ ಬಂದೆಲ್ಲ ಕಿತ್ಕೊಂಡು ಬರ್ತಾರೆ. ನಮಗೂ ಬರೋದು ಬಾಗಡ ಬರ್ತದೆ. ಆ ಭಾಗ್ಯದೇವಿ ಶಕ್ತಿ ಬಂದ್ರೆ ಆಕಿಗೆ ಬ್ರಹ್ಮ ರಾಕ್ಷಸ ಸಗಟ್ ಶಾಪ ಕೊಡ್ತಾರೆ ಆ ಬ್ರಾಹ್ಮಣ. ಮುಂದ ಏನ್ ಮಾಡ್ತಾನೆ ಇಲ್ಲಿ ಏನ್ ಇರ್ತಾರಂದ್ರೆ ಋಷಿ ಮುನಿಗಳು ಏನ್ ತಪಸ್ ಮಾಡ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೆ ಬಂದು ಕಿರ್ಕಿರ್ ಚಾಲು ಮಾಡ್ತಾನೆ. ಕಿರ್ಕಿ ಚಾಲು ಮಾಡ್ಬಿಟ್ಟು ಅವ್ರು ಹೋಗಿ ಅವರೆಲ್ಲ ಋಷಿ ಮುನಿಗಳು ಹೋಗಿ ವಿಶ್ವನಾಥ್ರಿಗೆ ಹೋಗಿ ಮರೆ ಹೋಗ್ತಾರೆ. ಕಾಶಿ ವಿಶ್ವನಾಥ್ರಿಗೆ ಮರೆ ಹೋಗ್ಬಿಟ್ಟು ಅವ್ರು ಬಂದು ಬ್ರಹ್ಮ ರಾಕ್ಷಸರು ವಧ ಮಾಡ್ತಾರೆ. ವಧ ಮಾಡಿ ಇಲ್ಲಿ ಇಲ್ಲೊಂದು ಮಠ ಅದ, ಸದಾನಂದ ಮಠ ಅದ. ಸದಾನಂದ ಮಠದ ಗುಹಾ ಮಾರ್ಗವಾಗಿ ಕಾಶಿಗೆ ಹೋಗಿ 3 ಲಿಂಬೆಗಳು ಬಿಡ್ತಾನ. ಒಂದು ಇಲ್ಲಿ ಬೈಲೇಶ್ವರ ಅಂತದ ಈ ಮಕ್ಕಳಿಗೆ. ಆಮೇಲೆ ಕೋಟೇಶ್ವರ ಅಂತ ಹೇಳಿ ನದಿ ಮುನಿಗೆ ಅದೇ. ಇನ್ನೊಂದು ಗುಹೇಶ್ವರ ಅಂತ ಹೇಳೋದು ಐಲ್ಯಾಂಡ್ ಅದ ದೇವಸ್ಥಾನ. ಅದೇ ಅಲ್ಲಮ್ಮ ಪ್ರಭು ವಿರಚಿತ ಇದು ಕವನಗಳನ್ನು ಬರ್ತಾನ ನೋಡ್ರಿ. ಅಲ್ಲಮ್ಮ ಪ್ರಭು ಅಲ್ಲಿ ಅದೊಂದು ದೊಡ್ಡ ದೇವಸ್ಥಾನ ಗೋಲಿಂಗ. ಆಮೇಲೆ ಇಲ್ಲಿ ವಿದ್ಯಾಧೀಶ ಅಂತ ಸಂಕೊಂಡ್ರೆ ಇಲ್ಲಿ ತಾಯಿಗೆ ಸಂತಾನ ಭಾಗ್ಯ ಇರಲಿಲ್ಲ. ನನಗೆ ಸಂತಾನ ಭಾಗ್ಯ ಕೊಟ್ಟು ನನ್ನ ಮಗನ ಕಡೆ ನಾನು ಸೇವಾ ಮಾಡಿಸ್ತೀನಿ ಅಂತ ಒಂದು ಸಂತಾನ ಭಾಗ್ಯ ಆಗ್ತದೆ. ಸಂತಾನ ಭಾಗ್ಯ ಆಗಿ ಆ ಸನ್ಯಾಸಾಶ್ರಮ ಸ್ವೀಕರಿಸ್ತಾರೆ. ಉತ್ತರಾಖಂಡದಾಗ ಸನ್ಯಾಸಾಶ್ರಮ ಸ್ವೀಕರಿಸ್ತಾರೆ. ಎಲ್ಲಾ ಕಡೆ ಸಂಚಾರ ಮಾಡ್ಕೊಂಡು ಬರ್ತಾರ. ಸಂಚಾರ ಮಾಡ್ಕೊಂಡು ಬಂದು ಇಲ್ಲೇ 12 ವರ್ಷ ಇಲ್ಲೇ ಇರ್ತಾರೆ. ನಿತ್ಯ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊಂಡು ಇಲ್ಲೇ ಇರ್ತಾರೆ. ಆ ಬಳಿಕ ಅವ್ರಿಗೆ ವಿದ್ಯಾರ್ಥಿಗೆ ಏನಿಸ್ತದ ಇಲ್ಲ ನಮ್ಮ ತಾಯಿ ಹರಕೆ ತೀರ್ಸ್ಲಿಕ್ಕೆ ಬರ್ತದ ಅಂತ ತಿಳ್ಕೊಂಡ್ರೆ ಅತಿ ದ್ವಾದಶಿ ದಿವಸ 1 ಲಕ್ಷ ಬ್ರಾಹ್ಮಣ ಪೂಜೆಗೆ ಹಾಕ್ತಾರೆ. ಅಲ್ಲಿಗೆ ಅಡಿಗೆ ಮಾಡಿ ಆ ಇಲ್ಲಿ ಹಿಂದೆ ಹನುಮಂತ ಅಂತಾರೆ. ಅವ್ರನ್ನ ಪ್ರತಿಷ್ಠಾಪನೆ ಮಾಡಿ ಭಾಗ್ಯದೇವನ ಆವಾರ ಮಾಡ್ಕೊಂಡು ನಾವು ಸಣ್ಣದಿರ್ತ ಇವರು ಸಣ್ಣದಿರ್ತ ನೋಡ್ತಿದ್ವಿ. ಕಾಯಂ ಕುತ್ತಿಯಾಗ ಹಸಿ ಇರ್ತಿತ್ತು, ನೀರು ಬರ್ತಿತ್ತು, ನೀರು ಇರ್ತಿತ್ತು ಕಾಯಂ. ಆಮೇಲೆ ಮುಂದೆ ಈಗ ಕಡಿಗಾದ ಸ್ವಲ್ಪ ಹಸಿ ಕಡಿಮೆ ಆಗದ ಹಸಿ ಇರ್ತದೆ. ಅದನ್ನ ಪ್ರತಿಷ್ಠಾಪನೆ ಮಾಡಿ 1 ಲಕ್ಷ ಬ್ರಾಹ್ಮಣ ಹಾಕ್ತಾರೆ. ಅವ್ರ ತಾಯಿ ಕೇಳ್ತಾರ ಇಲ್ಲ 1 ಲಕ್ಷ ಬ್ರಾಹ್ಮಣ ಭೋಜನ ಹೆಂಗ ಆಗ್ತದೆ. ಅದೇ ವೇಳೆ ಇವರು ಸಮಕಾಲೀನರು ಯಾದವಾರರು ಇಲ್ಲಿ ಬಂದಿರ್ತಾರೆ. ಅವರು ಇವ್ರ ಜೋಡಿ ಇರ್ತಾರೆ. ಇದು ಟೀಕಾರ ಟಿಪ್ಪಣಿ ಸರಳ ಅನುವಾದ ಮಾಡ್ಲಿಕ್ಕೆ ಇಲ್ಲೇ ಕೂತಿರ್ತಾರ. ಇದೇನ್ ಆಗ್ತದ ಇಡೀ ತೆಗಿರಿ ಎಷ್ಟು ಎಡಿ ಬರ್ತಾರ ನೋಡ್ತಾರೆ. ಒಂದ್ ಎಡಿ ತೆಗೆದ್ಬಿಟ್ಟು 1 ಎಡಿ ಬರ್ತಾರೆ. ಅವರೇ 1 ಲಕ್ಷ ಜನ ಸೇರಿ 1 ಲಕ್ಷ ಅಂತ ಹೇಳಿ ಇದು ಮಾಡಿ 3 ವರ್ಷದ ನಮ್ದು ಸರ್ಕಾರ ತಿಂತರು ಮಾಡಿದ್ರು. ಅಲ್ಲದಿಗೆ ಎಲ್ಲಾ ಕಡೆ ಮಾಡಿದ್ರು 1 ಲಕ್ಷ ಬ್ರಾಹ್ಮಣ. ಓದಿದ್ದೆ ರೀ, ನಿಮ್ಮ ಬಾಯಿಂದ ಕೇಳೋಣ ಖುಷಿ ಆಯಿತು. ಆನಂತರ ನಮ್ಮದೊಂದು ಶ್ರೀ ಹರಿಸ್ಮರಣ ಫೇಸ್ಬುಕ್ ಗ್ರೂಪ್ ಇದೆ. ಅದರಲ್ಲಿ ಹೋದ ತಿಂಗಳೇ ನಾನು ಇದ್ರದ್ದೆಲ್ಲ ಪರಿಚಯ ಬರೆದು ಅದ್ರ ಮೇಲೆ ನಾವು ನಮ್ಮ ಗ್ರೂಪ್ನಲ್ಲಿ ಇದ್ದವ್ರ ಕಡೆ ಹಾಡು ಬರೆಸ್ತೀವಿ. ಸುಮಾರು ಒಂದು 20-25 ಹಾಡು ಬರೆಸ್ತೀವಿ ರೀ. ಇದು ಶೂರ್ಪಾಲಿದ್ರ ಮೇಲೆ ಮತ್ತೆ ಅವ್ನು ಹಾಡಿಸ್ತೀವಿ. ಹಿಂಗಾಗಿ ಮನೆ ನಾನು ಇದನ್ನು ಕೊಟ್ಟಿದ್ದೆ. ಅದು ಜಲ್ದಿ ಕರೆಸ್ಕೊಂಡ ನನಗೊಂದು ದರ್ಶನ ಕೊಟ್ಟ. ಧನ್ಯವಾದ ಅಂದಂಗೆ ಆಚಾರ್ಯ ತಮ್ಮ ಹೆಸರು ನಿಮ್ಮ ಹೆಸರು? ಹಾಂ, ಅರ್ಚಕರು. ಎಷ್ಟು ಮತ್ತೆ ಇದು ತಲೆಮಾರಿಂದ ಮಾಡ್ಕೊತ ಬಂದಾರ ನಿಮ್ಮ ಮನೇಲಿ? ಆಗ್ಯಾವ ಅಂದ್ರೆ ನಿಮ್ದು ಒಬ್ಬರದ ಇರ್ತದ ಮತ್ತೆ ನಿಮ್ಮ ಅಣ್ಣ ತಮ್ಮ ಬೇರೆ ಬೇರೆ?
ಈಗ ನಾವು 5 ಮಂದಿ ಇದ್ದೀವಿ. 5 ಮಂದಿ ಪೈಕಿ 2 ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಹೆಣ್ಮಕ್ಳ ಗಂಡಸರಿಗೆ ಅವಕಾಶ ಇರ್ತದೆ. ಈಗ 3 ಮಂದಿ ಮಾಡ್ತಾರೆ. ವರ್ಷ ಒಬ್ಬ ಬರ್ದಿರ್ತಾವ 2 ವರ್ಷಕ್ಕೆ ಹೆಂಗಿರ್ತಾನೆ 1 ವರ್ಷ ಕಾನೂನು ಹೇಳ್ಕೊಂಡು ಕಾನೂನು ತಾನೆ ಇರ್ತದೆ. 1 ವರ್ಷ ಇರ್ತದೆ. ಮತ್ತೆ ನರಸಿಂಹ ಜಯಂತಿ ಒಂದ್ ಮಾಡ್ತಾರೆ, ಮತ್ತೇನೇನ್ ಆಚರಣೆ ಮಾಡ್ತಾರೆ? ಕಾನೂನಿನ ಮುಂದೆ ನರಸಿಂಹ ಜಯಂತಿ ಇದೇನಂದ್ರೆ ಇದು ಶಾಹು ಮಹಾರಾಜ ಇನಾಮಕ್ಕೆ ಹಾಕೊಟ್ಟಿದ್ದು ಭೂಮಿ ಅದ ಊರ. ಶಾಹು ಮಹಾರಾಜ ಏನ್ ಮಾಡ್ತಾನ್ರಿ, ಈ ಊರೇ ಇನಾಮಕ್ಕೆ ಹಾಕ್ಬಿಟ್ಟು ಇಲ್ಲಿ 99% ಎಲ್ಲಾರು ಬ್ರಾಹ್ಮಣರು ಇರ್ತಾರೆ. 24 ಮಂತಾನ ಅವ್ರೆ 24 ಮಂತಾನ ಏನ್ ಮಾಡ್ತಾರೆ ಅವರು ಎಲ್ಲಾರು ಖುಷಿ ದೇವಸ್ಥಾನಕ್ಕೆ 250 ಎಕರೆ ಜಮೀನು ಮತ್ತು ಸದಾನಂದ ಮಠ ಅಂತ ಏನಿದೆ ಅದಕ್ಕೆ 250 ಜಮೀನು ಇಟ್ಟು ಉಳ್ಕಿದವ್ರ ಎಲ್ಲ ಜಮೀನು ಹಂಚ್ಕೋತಾರೆ. ಹಂಚ್ಕೊಂಡು ಇದು ಈ ದೇವಸ್ಥಾನದ ಏನಂದ್ರೆ 250 ಎಕರೆದಾಗೆ ಏನು ಉತ್ಪನ್ನ ಬರ್ತಾ ಉತ್ಸವ ನಿತ್ಯ ಪೂಜಾ ಪುನಸ್ಕಾರಗಳಲ್ಲಿ ಮಾಡ್ತಿರ್ತದೆ. ಈಗ ಎಲ್ಲ ಹೋಗಿ ಟೆನೆಂಟ್ ಹೋಗಿ ಇವತ್ತಿಗಾದ್ರೂ ಸಹ 75 ಎಕರೆ ಜಮೀನು ಜಮೀನು ಉಳ್ಕಿದಲ್ಲ ಟೆನೆಂಟ್ ಹೋಗಿ ಇಲ್ಲಿ ಏನೇನು ಆರಾಧನೆ ಅಥವಾ ಆಚರಣೆಗಳು ಏನೇನ್ ಮಾಡ್ತಾರೆ? ಪೂಜೆ ಪುನಸ್ಕಾರಗಳು ನಿತ್ಯ ಪೂಜೆ ಪುನಸ್ಕಾರ ಇದ್ದೇ ಇರ್ತದೆ. ಮತ್ತ ಇಲ್ಲಿ ಕಾರ್ತಿಕ್ ಉತ್ಸವ ಅಂತ ಆಗ್ತಾರೆ ಒಂದು ವರ್ಷದಲ್ಲಿ ಮುಂದೆ ಆ 8 ದಿವಸ ಉತ್ಸವ ಮಾಡ್ತಾರೆ. ಅವಳಕಿನ ಭಕ್ತಾದಿಗಳು ತಾವು ಬೆಳ್ಕೊಂಡಿದ್ದು ಅವ್ರು ಬಂದು ನೈವೇದ್ಯ ಮಾಡ್ತಾರೆ. ಉತ್ಸವದಾಗ ಏನಂತಂದ್ರೆ ದೇವಸ್ಥಾನ ವತಿಯಿಂದ ಇರ್ತದೆ. ಯಾರು ಭಕ್ತಾದಿಗಳು ಏನ್ ಕಾಣಿಕೆ ಕೊಡ್ತಾರೆ ಅದರ ದೇವಸ್ಥಾನ ವತಿಯಿಂದ ಇರ್ತದೆ. ವೈಶಾಖ ಶುದ್ಧ ಸಪ್ತಮಿ ಹಿಡ್ಕೊಂಡ್ರೆ ದ್ವಿತೀಯಾತನ ಮಾಡ್ತಾರೆ. ನಂತರ ಇಲ್ಲಿ ನಾವು ಭಕ್ತಾದಿಗಳು ಬರ್ಬೇಕಂದ್ರೆ ದರ್ಶನಕ್ಕೆ ಏನೇನು ಟೈಮ್ ಕೀಲಿ ಬಂದಿರ್ತಾರೆ, ಎಷ್ಟೋ ದೂರದಿಂದ ದರ್ಶನ ಆಗಂಗಿಲ್ಲ, ಕೀಲ್ ಇರ್ತದ. ಮುಂಜಾನೆ 6:30 7 ಬಂದಿ ಅಂದ್ರೆ 2 ತನ ಇಟ್ಟಿರ್ತೀವಿ. ಸಪೋಸ್ ನೀವು ಯಾರು ಬಂದ್ರಿ ಸಿಗ್ಲಿಲ್ಲ ಬಂದಾಗ ಏನೋ ನಂಬರ್ ಬರ್ದಿರಲ್ಲ ದರ್ಶನಕ್ಕೆ ಅವಕಾಶ ಇರುತ್ತೆ. ಫೋನ್ ಮಾಡಿದ್ರೆ ಮತ್ತೆ ನೀವು ಬಂದು ಇಲ್ಲದೆ ಇದ್ರು ಫೋನ್ ಮಾಡಿದ್ರೆ ಬಂದು ಮತ್ತೆ ಅಂದ್ರೆ ಇಲ್ಲೇ ಮನೆ ಎಲ್ಲ ಸಮೀಪ ಇವೆ ನಿಮ್ಮ. ಹೌದ್ರಿ. ನಂತರ ಇಲ್ಲಿ ಬಂದಾಗ ಸೇವೆಗಳನ್ನ ಮಾಡಿಸ್ಬೇಕಂತಂದ್ರೆ ಏನೇನ್ ಸೇವೆಗಳ ವ್ಯವಸ್ಥೆ ಇರ್ತದ? ಪಂಚಾಮೃತ ಅಭಿಷೇಕ, ವಸ್ತ್ರ ದಾನ, ವಸ್ತ್ರಾಲಂಕಾರ, ಸೀರೆ ಧೋತ್ರ ಕೊಡ್ಸೋದು. ಆಮೇಲೆ ಮುಂದೆ ನಿತ್ಯ ನೈವೇದ್ಯ ಇರ್ತದ್ರೆ ಇಲ್ಲಿ ಅನ್ನದ ಸೇವೆಯನ್ನು ಮಾಡಬಹುದು. ನೀವು ಬರ್ಬೇಕಾದ್ರೆ ಒಂದ್ ದಿವಸ ಮುಂಚಿತವಾಗಿ ನಿಮಗೆ ಹೇಳಿ ಬರ್ಬೇಕು. ಇಬ್ರು ಬಂದಾಗ ಅಡ್ಜಸ್ಟ್ ಮಾಡಬಹುದು. ಒಮ್ಮೆ 10-15 ಬಂದ್ರಂದ್ರೆ ಒನ್ ಡೇ ಬಿಫೋರ್ ಹೇಳಿದ್ರಂದ್ರೆ ಎಲ್ಲ ಅದು ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೆ. ಟ್ರಸ್ಟ್ ಅಂದ್ರೆ ಅವರೇ ಅಂದ್ರೆ ನಿಮಗ್ ಮಾಡಿದ್ರು ನಡೀತದಲ್ಲ ಅಥವಾ ಟ್ರಸ್ಟ್ ಎರಡೂ ಮಾಡ್ಬೋದು. ಹೌದು. ಒಟ್ಟು ಅಲ್ಲೇ ತುಂಬ ಸಂತೋಷ ಆಯ್ತು. ಎಷ್ಟು ದಿವಸದ ಮೇಲೆ ನಾವು ಶೂರ್ಪಾಲಿ ದರ್ಶನ ಮಾಡಿದ್ವಿ. ತುಂಬ ಧನ್ಯವಾದ. ಅಮ್ಮಂದು ತವ್ರ ಮನೆ ನರಸಿಂಹದೇವರು ಹೋಗ್ಬೇಕಂತ ಸಣ್ಣವ್ರಿದ್ದಾಗ ಬಂದಿದ್ರು, ಆಗಿರ್ಲಿಲ್ಲ. ಹೌದೌದು. ಅದಕ್ಕೆ ಏನಂದ್ರೆ ಬೊಮ್ಮಾಯಿದವರು ಇರಿಗೇಷನ್ ಮಿನಿಸ್ಟರ್ ಇದ್ರು. ಅವ್ರ ಪರ್ಸನಲ್ ಸೆಕ್ರೆಟರಿ ಒಬ್ರು ಬಿಜಾಪುರ ಅನಿಲ್ ಮಳ್ಳಿ ಅಂತ ಹೇಳಿದ್ರು. ಅವರು ಮಧ್ವಾಚಾರ್ಯ ಮುಖಾಶಿ ಅಂತ ಆಚಾರ್ಯ ಇದ್ದಾರೆ ಬಿಜಾಪುರ. ಅವರು ಅವ್ರ ಶಿಷ್ಯಗೆ ಹೇಳ್ತಾರ ಅನಿಲ್ ಮಳ್ಳಿ ಅವ್ರ ಶಿಷ್ಯ ಇಲ್ಲ ಮತ್ತೆ ಹಿಂಗ ಗದರಿ ಮತ್ತೆ ಇದೊಂದು ಪುರಾಣ ಪ್ರಸಿದ್ಧ ದೇವಸ್ಥಾನ ಅದ ಇದನ್ನ ಉಳಿಸಿಕೊಡ್ರಿ ಅಂತ ಹೇಳಿ ಆಮೇಲೆ ಕೈಲಿ ನಾ ಬೊಮ್ಮಾಯಿಯವ್ರ ಜೊತೆ ಮಾತಾಡಿ ಹೇಳ್ತಂತಾರ ಅವರು. ಮುಂದೆ ಅದು ಏನಾಗ್ತದೆ ಇಬ್ರು ಖುಷಿ ಏನೋ ಒಂದು ಮೀಟಿಂಗ್ ಡೆಲ್ಲಿ ಕೊಟ್ಟಿರ್ತಾರೆ. ಅನಿಲ್ ಅವ್ರು ಹೇಳ್ತಾರೆ ಹಿಂಗೆಲ್ಲ ಹಿಂಗಿಂಗದ ಮತ್ತೆ ಅದೊಂದು ಮಾಡ್ರ ಇಲ್ಲ ಅನ್ನೋದೊಂದು ಕೆಲಸ ಅಂತ ಮಾಡ್ಕೊಡ್ತಾರೆ. ಮುಂದ್ ವರ್ಷ ತನಕ ಅನಿಲ್ಗೂ ನೆನಪಿಲ್ಲ, ಬೊಮ್ಮಾಯಿಯವ್ರಿಗೂ ನೆನಪಿಲ್ಲ. ಅವರೇ ಕರೆದು ಹೇಳಿ ನಿಂದ ಏನ್ ಕೆಲಸದಪ್ಪ ನೀವು ಮಾಡ್ಕೊ ಅಂತ ಹೇಳಿ ಅವಳೆ ಶ್ರೀಕಾಂತ್ ಕುಲಕರ್ಣಿ ಅಂತ ಹೇಳಿ ಅವ್ರ MLA ಅವರು ಒಂದು ಸ್ವಲ್ಪ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಇದು ನಿಯರ್ ಅಬೌಟ್ 50 crores ಪ್ರಾಜೆಕ್ಟ್. ಇದೇನ್ ಕಟ್ಟಾಂಜಲ್ ತಳ ನದಿನೇ ಇತ್ತು. ಈಗ ಪ್ರೊಟೆಕ್ಷನ್ ಆದತ್ರಿ ಎಷ್ಟೇ ನೀರು ಬಂದ್ರು ಸಹಿತ ಇದು ಒಳಗೆ ಬರಂಗಿಲ್ಲ. ಈಗ ಆಲಿಪಟ್ಟಿ ಹಿಂದಿನ 524 ಇರ್ತಾರೆ, ಇದು 528.5 ಮೀಟರ್ ಅದ. ನಮ್ಗೆ ಎಷ್ಟು ಬಂದ್ರು ನೀರೇನು ಮೇಲೆ ಬರಂಗಿಲ್ಲ. ಸಂತೋಷ ದೇವ್ರ ತಾನು ಮಾಡಿಸ್ಕೋತಾನ್ರಿ ಎಲ್ಲ. ಹೌದೌದು. ಖರೆ ರೀ. ಸಂತೋಷ ಆತ್ರಿ ಆಚಾರ್ಯ. ನಮಸ್ಕಾರ. ಶಿವಪಾಲಿ ನರಸಿಂಹ ದೇವಸ್ಥಾನ ಇಲ್ಲಿ ಎದುರುಗಡೆ ಅಶ್ವತ್ಥ ವೃಕ್ಷ. ಬನ್ನಿ ಈ ಸುತ್ತಲ ಒಂದು ಪ್ರದೇಶವನ್ನು ಪ್ರಾಂಗಣವನ್ನು ಕೂಡ ನಾನು ನೋಡ್ತೇನೆ. ಇಲ್ಲೇ ಪಕ್ಕದಲ್ಲಿ ಪೂರಾ ಈಗ ಕೃಷ್ಣಾ ನದಿ ಒಳಗೆ ಬರಬಾರ್ದು ಅಂಥೇಳಿ ಎತ್ತರವಾಗಿ ಒಂದು ಗೋಡೆಯನ್ನು ನಿರ್ಮಿಸಿದ್ದಾರೆ. ಎಲ್ಲ ದಶಾವತಾರ ಚಿತ್ರಗಳನ್ನು ಕೂಡ ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿ ಮೂರ್ತಿಗಳನ್ನು ಬಣ್ಣದಿಂದ ಮನಮೋಹಕವಾಗಿ ತಯಾರು ಮಾಡಿದ್ದಾರೆ. ಈಗ ನೋಡಿ ಇಲ್ಲೆಲ್ಲ ಅಷ್ಟೊಂದು ಗಿಡಗಳು ಚೆನ್ನಾಗಿ ಮಾಡಿದ್ದಾರೆ. ಹೌದಲ್ರಿ? ಎಲ್ಲ ಬರ್ತಿತ್ತು ನೀರು ಮುಂಚೆ. ಇದೆಲ್ಲ ಗುಡಿ ತುಂಬ್ತೈತೆ, ಗುಡಿ ಪಾದಕ್ಕೆ ಖಾತಿದ್ರೆ ನಮ್ಮ ಮಾಮ ಇಸಾಡ್ಕೊತ ಬರ್ತಿದ್ರು ಅಂತ ಹೇಳಿ ಹೇಳ್ತೀನಿ. ಅಲ್ಲಿಂದ ನದಿ
ಅಲ್ಲಿಕ್ಕಿಂತ ದೂರನೇ ಆ ಪಾದಗಟ್ಟಿ ಹನುಮಂತ ದಾಟಗಟ್ಟಿ ಅಂತಾರ. ಈಗೆಲ್ಲ ಇದು ಮಾಡಿದ್ರೆ ನೀರು ಬರೋದು ಕಡಿಮೆ ಆಗಿದೆ, ಹೌದಿಲ್ರಿ? ಮುಂಚೆ ಎಲ್ಲ ಬರ್ತಿತ್ತು, ಈಗ ನೀರೇನು ಬರಂಗಿಲ್ಲ. ಇದು ಈಶ್ವರ ಏನ್ರಲ್ರಿ? ಇದು ಬೈಲೇಶ್ವರ. ಇದು ಬೈಲೇಶ್ವರ ಅಂತ ಇಲ್ಲೊಂದು ಈಶ್ವರ ಚಿಕ್ಕದಾಗಿ ಒಂದು ಮೂರ್ತಿ ಇದೆ ಈಶ್ವರಂದು. ಈಶ್ವರನ್ ನೋಡಿ ಇಲ್ಲಿ ಕಾಣಿಸ್ತಾನೆ ಈಶ್ವರ. ಇಲ್ಲಿ ಒಂದು ಚಿಕ್ಕ ಗಣಪತಿ ಮೂರ್ತಿ ಇದೆ, ಬನ್ನಿ ತೋರಿಸ್ತೇನೆ. ಶೇಷದೇವರು ತೋರಿಸ್ತೀನಿ. ಈಗ ಮೊದಲು ಇಲ್ಲೊಂದು ಗಣಪತಿ ಇದೆ, ಇಲ್ಲಿ ಗಣಪ. ನಂತರ ಇಲ್ಲಿ ಶೇಷದೇವರು ಇದ್ದಾರೆ ಪಕ್ಕದಲ್ಲೇನ. ಶೇಷದೇವರು ಇಲ್ಲಿ ಇದನ್ನು ಕೂಡ ಮಾಡಿದ್ದಾರೆ, ಯಾರಾದರೂ ದೈಣಿಗೆ ಕೊಡಲಿಕ್ಕೆ, ಎಲ್ಲ ಯಾಗಾದಿಗಳು ಮಾಡಲಿಕ್ಕೆ ಸ್ಥಳ ಇದೆ. ದೊಡ್ಡದಾಗಿ ಹೋಮ ಹವನ ಎಲ್ಲ ಮಾಡ್ತಿದ್ದಾರೆ ನೋಡಿ. ದೊಡ್ಡದಾಗಿರ್ತಕ್ಕಂಥ ಒಂದು ಇಲ್ಲಿ ವರಹದೇವರು ಇದ್ದಾರೆ ನೋಡ್ರಿ, ಬನ್ನಿ. ಇಲ್ಲಿ ವರಹದೇವರು ಇಲ್ಲಿ ಹಾಕಿದ್ದಾರೆ, ಇಷ್ಟ ತೋರಿಸ್ತೀನಿ ನೋಡಿ. ವರಹದೇವರು, ಪಾಂಡುರಂಗ, ಮೂಲ ರಾಮದೇವರು. ಕುತ್ತಿಗೆ ಒಳಗೆ ನೀರ ಅಲ್ಲಿ ಹೂ ಇಟ್ಟಾರ, ಮಗಲು ಕಾಣಿಸ್ತದ. ಯಾವಾಗಲೂ ಗಂಗಾ ಯಾವಾಗಲೂ ಇರ್ತಿದ್ರಿ, ಈಗ ಒಂದ್ ಸ್ವಲ್ಪ ಇದು ಆದಂಗಾಗ್ಯದ. ಯಾವಾಗಲೂ ಇರ್ತಿತ್ತು, ಇವಾಗ ಈಗ ಸ್ವಲ್ಪ ಹಸಿ, ಸ್ವಲ್ಪ ಹಸಿ ಕಾಣಿಸ್ತೀವಿ ಇನ್ನೊಂದು ಸ್ವಲ್ಪ. ಈಗೆಲ್ಲ ಕೀಲಿ ಹಾಕಿದ್ದಾರೆ. ಅಂದರೆ ಕೃಷ್ಣ ತೀರ್ಥ ಶೂರ್ಪಾಲಿ ಕ್ಷೇತ್ರದಲ್ಲಿ 1800 ಶ್ರೀ ವಿದ್ಯಾಧೀಶ ಮಂದಿ ಭೋಜನ ಮಾಡ್ಕೊಂಡಿದ್ರ ಹೇಳಿದ್ರಲ್ರಿ. ಆಚಾರ್ಯ ಹೇಳಿದ್ರು, 1 ಲಕ್ಷ ಬ್ರಾಹ್ಮಣರ ಭೋಜನ ಮಾಡಿಸಿದ್ರು. ವಿಚಾರ ಮಾಡಿದ್ರ ಒಂದ್ ಎಲಿ ತೆಗೆದ್ರ ಒಂದ್ ಎಲಿ, ಒಂದ್ ಎಲಿ ತೆಗೆದ್ರ ಒಂದ್ ಎಲಿ, ಲಕ್ಷ ಮಂದಿ ಭೋಜನ ಆಗ್ತದೆ. ರಾಮದೇವರು ನೋಡಿದ್ಲೆ ಸೀತಾಪತಿ ಶ್ರೀ ರಾಮಚಂದ್ರ. ಮಕ್ಕಳಿಗೆ ಹನುಮಂತಿಯವರಿದ್ದಾರೆ ನೋಡಿ, ದೊಡ್ಡದು ಸಾಳೆಕಲ್ಲು ಗಂಧ ತೆಗೆದು ಪೂಜೆಗೆ ಬಳಸಲಿಕ್ಕೆ. ಇಲ್ಲಿ ಸುತ್ತಲ ಒಂದು ಪ್ರದೇಶ, ಇಲ್ಲೊಂದು ಹುಣಸಿ ಗಿಡ ದೊಡ್ಡದು ನೋಡಿ, ಎಷ್ಟು ಹಳೇದಿದು ಗೊತ್ತಾಗ್ತದೆ ನೋಡಿ. ಎಷ್ಟು ಶೂರ್ಪಾಲಿಕ್ಕೆ ನಿಜ ಹೇಳ್ತಿದ್ದಾರೆ ನೋಡಿ ಎಲ್ಲರೂ ಹಿರಿಯರು. ಶೂರ್ಪಾಲಿಂದ ಮುಗೀತು. ಮನಸ್ಸು ಶಾಂತ, ಇಲ್ಲೇ ಇರೋಣ ಅನ್ನಿಸ್ತದೆ. ಅದು ಧರ್ಮಶಾಲೆ ಎಲ್ಲ ಇಳ್ಕೊಳ್ಳೋಕ್ಕೆ ವ್ಯವಸ್ಥೆ. ಹಾಲಿದು ಎಲ್ಲಿ ಇನ್ನೂ ಮುಂದಿದೆ. ಈಗ ಬಂದ್ ಮಾಡೋದು. ಇವು ರೂಮ್ಸ್ ಹಾಲ್ಗತೆ ಇದೆ ರೀ, ದೊಡ್ಡ ದೊಡ್ಡ ಹಾಲು. ಹಾಲು ಎಲ್ಲರೂ ಇಲ್ಲಿ ನಂಬರ್ಗಳಿವೆ, ನೋಟಿಸ್ನಲ್ಲಿ ಹಾಕಿದ್ದಾರೆ, ಬೇಕಾದವ್ರು ಬಳಸ್ಕೋಬೋದು. ಕೊಡ್ತೇನೆ ಅದನ್ನು ಕ್ಲಿಯರಾಗಿ. ತುಳಸಿ ಚಿಕ್ಕದಿದೆ, ಹನುಮಂತೇವರು. ಇಲ್ಲಿದೆ ಯಾವ ದೇವಸ್ಥಾನ ಅಷ್ಟು ಗೊತ್ತಿಲ್ಲ. 7 ರೂಮಿಗೆ ಅಂತ ಬಂದಿದೆ. ಇಲ್ಲಿ ಬಾಗಿಲು ಬಂದ ಒಂದು ಭಕ್ತರಿಗೆಲ್ಲ ಹೇಳ್ಕೊಳ್ಳೋ ವ್ಯವಸ್ಥೆ. ಶೂರ್ಪಾಲಿ ನರಸಿಂಹದೇವರ ಕುರಿತಾದ ಒಂದು ಆರತಿ ಹಾಡು, ರಚನೆ ಮತ್ತು ಗಾಯನ ನನ್ನದೇ, ಶ್ರೀಮತಿ ಅಖಿಲಾ ಕುರುಂದ್ವಾಡ್. ಜಯ ಜಯ ಶೂರ್ಪಾಲಿ ನರಸಿಂಹ, ಜಯ ಜಯ ಶೂರ್ಪಾಲಿ ನರಸಿಂಹ, ಜಯ ಜಯ ಶೂರ್ಪಾಲಿ ನರಸಿಂಹ, ಜಯ ಜಯ ಶೂರ್ಪಾಲಿ ನರಸಿಂಹ. ಕೃಷ್ಣಾ ತೀರದಿ ಅಶ್ವತ್ಥ ವೃಕ್ಷದಿ, ಕೃಷ್ಣಾ ತೀರದಿ ಅಶ್ವತ್ಥ ವೃಕ್ಷದಿ, ಪತಿತರ ಪಾವನ ಮಾಡುತ್ತ ನೆಲೆಸಿರುವೆ, ಪತಿತರ ಪಾವನ ಮಾಡುತ್ತ ನೆಲೆಸಿರುವೆ. ಜಯ ಜಯ ಶೂರ್ಪಾಲಿ ನರಸಿಂಹ, ಜಯ ಜಯ ಶೂರ್ಪಾಲಿ ನರಸಿಂಹ. ಮೊಕ್ಕಾಸಿ ಮನೆತನ ಕೊಲಿದು ದರುಶನವನ್ನೇ ಇತ್ತೆ,
ಮೊಕಾಸಿ ಮನೆತನ ಕೊಲಿದು ದರುಶನವನ್ನೇ ಇತ್ತೆ ಚಕ್ರತೀರ್ಥದಿ ನಿಂದು ಪ್ರತಿಷ್ಠಾಪನೆಗೊಂಡೆ ಚಕ್ರತೀರ್ಥದಿ ನಿಂದು ಪ್ರತಿಷ್ಠಾಪನೆಗೊಂಡೆ ಜಯ ಜಯ ಶೂರ್ಪಾಲಿ ನರಸಿಂಹ ಜಯ ಜಯ ಶೂರ್ಪಾಲಿ ನರಸಿಂಹ ಕುರುಡ ಶಿಲ್ಪಿಗೆ ದೃಷ್ಟಿ ಭಾಗ್ಯವನಿತ್ತೆ ಕುರುಡ ಶಿಲ್ಪಿಗೆ ದೃಷ್ಟಿ ಭಾಗ್ಯವನಿತ್ತೆ ಕೋಟೀಶ್ವರನು ಬಂದು ವಿಪ್ರಗೆ ಮೋಕ್ಷ ನೀಡೆ ಕೋಟೀಶ್ವರನು ಬಂದು ವಿಪ್ರಗೆ ಮೋಕ್ಷ ನೀಡೆ ಜಯ ಜಯ ಶೂರ್ಪಾಲಿ ನರಸಿಂಹ ಜಯ ಜಯ ಶೂರ್ಪಾಲಿ ನರಸಿಂಹ 8 ತೀರ್ಥದಿ ಮಿಂದು ಅನಂತ ಪೂಜೆಯ ಗೈದು 8 ತೀರ್ಥದಿ ಮಿಂದು ಅನಂತ ಪೂಜೆಯ ಗೈದು ನವರಾತ್ರೋತ್ಸವ ಜಲದೀಪೋತ್ಸವ ನವರಾತ್ರೋತ್ಸವ ಜಲದೀಪೋತ್ಸವ ಜಯ ಜಯ ಶೂರ್ಪಾಲಿ ನರಸಿಂಹ 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 ಜಯ ಜಯ ಶೂರ್ಪಾಲಿ ನರಸಿಂಹ